ಮತ್ತೆ ಶುರು ಆಗ್ತಾ ಇದೆ. ಈಗಾಗಲೇ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಕೆಲವು ಮಾನದಂಡಗಳನ್ನು ಹೊರಡಿಸಿದ್ದಾರೆ. ಏನೇನು ಹೆಲ್ತ್ ಪ್ರೋಟೋಕಾಲ್ಸ್ ಇದೆ, ಸೇಫ್ಟಿ ಪ್ರೋಟೋಕಾಲ್ಸ್ ಇದೆ, ಅದರ ಪ್ರಕಾರ ನಾವು ಇವತ್ತು ಜಿಲ್ಲಾಡಳಿತದ ಮೀಟಿಂಗ್ ಕರೆದಿದ್ದೀವಿ. ಏನೇನು ಪ್ರೋಟೋಕಾಲ್ಸ್ ಇರ್ತದೆ ಅದನ್ನು ನಾವು ಫಾಲೋ ಮಾಡಲಿಕ್ಕೆ ಕಟ್ಟುನಿಟ್ಟುವಾದ ಆದೇಶವನ್ನು ನಾವು ನೀಡ್ತೀವಿ. ಈ ಭಾಗದಲ್ಲಿ ಗಡಿ ಭಾಗ ಆಗಿರ್ತಕ್ಕಂಥದ್ದು ಹೆಚ್ಚಾಗಿ ನೋಡಿ, ನಾವು ಯಾರು ಇಲ್ಲ ನೋಡಿ, ಯಾರು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಜನರಲಿ ಹೆಲ್ತ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಇದೆ, ಆದರೆ ಹಾಸ್ಪಿಟಲೈಸೇಷನ್ ಕಮ್ಮಿ ಇದೆ. ಹಾಸ್ಪಿಟಲೈಸೇಷನ್ ಕಮ್ಮಿ ಇದೆ ಅಂತ ಒಂದೇ ಕಾರಣಕ್ಕೆ ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಹೋದ ಬಾರಿನೂ ಹೀಗೆ ನಿರ್ಲಕ್ಷ್ಯ ಮಾಡಿ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ. ಸೊ ಯಾವುದೇ ನಿರ್ಲಕ್ಷ್ಯ ಮಾಡುವ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ನಾವು ಈಗಾಗಲೇ ಹೆಲ್ತ್ ಪ್ರೋಟೋಕಾಲ್ಸು, ಸೇಫ್ಟಿ ಪ್ರೋಟೋಕಾಲ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಇಲ್ಲಿ ಇವತ್ತು ಜಿಲ್ಲಾಡಳಿತದಲ್ಲಿ ಮೀಟಿಂಗ್ ತೊಗೋತಾ ಇದ್ದೀವಿ. ಅವಶ್ಯಕತೆ ಇದೆ ಮತ್ತೊಮ್ಮೆ ನಾಳೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಕರೆದು ಮಾತಾಡಿಸ್ತೀವಿ. ನಿರ್ಲಕ್ಷ್ಯ ಇಲ್ಲ. ಈಗಾಗಲೇ ಭಾಳ ಸ್ಪಷ್ಟವಾಗಿ AICC ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂಥ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂಥ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಯಾವುದೇ ಇಲ್ಲ. ಯಾರೋ ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಬೇಡ ಅಂತೀರ ತಾವು? ಅದನ್ನೇ ಕೇಳ್ತೀರ ಈಗ. ಆದರೆ ಒಳ್ಳೆಯದು, ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನು ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸು ಕಾಣೋಕ್ಕಾಗಲ್ಲ. ನಾವು ಫಸ್ಟು ನಮ್ಮ ಕಾಂಗ್ರೆಸ್ಸಿಂದ 200-250 ಸೀಟ್ ಗೆಲ್ಲಬೇಕು. ಅದ್ರ ಜೊತೆಯಾಗಿ ನಮ್ಮ ಇಂಡಿಯಾ ಅಲಯನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆ ಒಗ್ಗೂಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಳ್ಬೇಕು. ಅದಾದಮೇಲೆ ಮುಂದಿನ ಪ್ರಶ್ನೆಗಳು. ನೋಡಿ, ಫಸ್ಟ್ ಆಫ್ ಆಲು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಆಡಳಿತ ಪಕ್ಷದವರು ಮಾತಾಡೋದು ಕಲ್ತ್ಕೊಳ್ಳಿ. 6 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. UAPAನಲ್ಲಿ ಟೆರರಿಸ್ಟ್ ಆ್ಯಕ್ಟ್ ಅಂದ್ಬಿಟ್ಟು ಅದರಲ್ಲಿ ಅರೆಸ್ಟ್ ಆಗಿದ್ದಾರೆ. ಇವರು ಒಂದು ವಾರ ಆಯಿತು, ಪ್ರಧಾನಮಂತ್ರಿ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಅವರಾಗಿರ್ಬೋದು, ಸದನದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡೋಕ್ಕೆ ತಯಾರಿಲ್ಲ. ಸಂಸತ್ನಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ, 141 MP ಸಸ್ಪೆಂಡ್ ಮಾಡಿದ್ದಾರೆ. ಏನಕ್ಕೆ? ದಾಳಿ ಹೇಗೆ ನಡೀತು, ಸೆಕ್ಯೂರಿಟಿ ಬ್ರೀಚ್ ಹೇಗಾಯಿತು ಅಂತ ಕೇಳಿದಕ್ಕೆ 141 ಜನಕ್ಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಅವರ ಅಸಮರ್ಥತೆಯನ್ನು ಮುಚ್ಚಾಕಲಿಕ್ಕೆ. 6 ಜನ UPA ಅಡಿನಲ್ಲಿ ನೀವು ಆ ಕಾಯ್ದೆ ಅಡಿನಲ್ಲಿ ನೀವು ಅವರಿಗೆ ಹಾಕಿದರೆ ಪಾಸ್ ಕೊಟ್ಟವ್ರಿಗೆ ಯಾಕೆ ಹಾಕಿಲ್ಲ? ಈಗ 6 ಜನಕ್ಕೆ ಅರೆಸ್ಟ್ ಮಾಡಿದ್ದೀರಾ, 4 ಜನ ಬಂದಿದ್ರು ಅಂತ ನೀವೇ ಹೇಳ್ತೀರಾ. ಇಬ್ಬರಿಗೆ ಪಾಸು ಪ್ರತಾಪ್ ಸಿಂಹ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಪಾಸ್ ಕೊಟ್ಟವ್ರಿಗೆ ಏನು ಮಾಡಿದ್ರಿ ನೀವು? ವಿಚಾರಣೆ ಕರೆದ್ರ? ಸ್ಟೇಟ್ಮೆಂಟ್ ತೊಗೊಂಡ್ರ? ಮಾಧ್ಯಮದ ಮುಂದೆ ಅವ್ರು ಏನಾದರೂ ಸ್ಟೇಟ್ಮೆಂಟ್ ಕೊಟ್ರ? ಸಂಸತ್ನಲ್ಲಿ ಕೊಟ್ರ? ಎಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರು? ಮತ್ತು ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು? 4 ಜನ ಒಳಗೆ ಬಂದ್ರಲ್ಲ, ಇನ್ನೂ ಇಬ್ಬರಿಗೂ ಪಾಸ್ ಕೊಟ್ಟಿರೋದು ಕೆಲವು ಜನ ಹೇಳ್ತಾರೆ ಮತ್ತೊಬ್ಬ BJP ಸಂಸದರೇ ಪಾಸ್ ಕೊಟ್ಟಿದ್ದು ಅಂತ. ಅದು ಬಹಿರಂಗ ಮಾಡಲಿ. ಇದು ಯಾಕೆ ಹೋಮ್ ಮಿನಿಸ್ಟರ್ ಅವರಿರ್ಬೋದು ಬಂದು ಸಂಸತ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಯಾವಾಗಲೂ ಕೂಡ ಸೋಮೋಟೋ ಕೊಡ್ತಾ ಇದ್ರು, ಇವಾಗ ಯಾಕೆ ಆಗ್ತಾ ಇಲ್ಲ? ಯಾವುದೇ ಗಂಭೀರ ವಿಚಾರ ಇದ್ದರೆ ಪ್ರಧಾನಮಂತ್ರಿ ಇರ್ಬೋದು, ಹೋಮ್ ಮಿನಿಸ್ಟರ್ ಅವರು ಇರ್ಬೋದು, ಸೋಮೋಟೋ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಇವತ್ತು ಯಾಕೆ ಕೊಡ್ತಾ ಇಲ್ಲ ಅಂತ ಅಷ್ಟೇ ನಮ್ಮ ಪ್ರಶ್ನೆ. ಅದು ಕೇಳೇ ತಪ್ಪ? ಎಲ್ಲಿ ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು? ಅದನ್ನು ಬಹಿರಂಗ ಆಗ್ಬೇಕಲ್ಲ. ನಿಮ್ಮ MP ಅವ್ರಿಗೆ ಬುದ್ಧಿ ಇಲ್ಲ ರೀ, ನಿಮ್ಮ MP ಅವ್ರಿಗೆ ಬುದ್ಧಿ ಇಲ್ಲ. ಅದಕ್ಕೆ ಹೇಳ್ತಾ ಇರೋದಲ್ಲ, ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ಪ್ರಧಾನಮಂತ್ರಿಯವರೇ, ನಿಮ್ಮ ಪ್ರಧಾನಮಂತ್ರಿಯವರೇ ಹೇಳಿರೋದು. ಇದು ಬಹಳ ಗಂಭೀರವಾದಂಥ ವಿಷಯ. ಪ್ರಧಾನಮಂತ್ರಿಯವರು ಗಂಭೀರವಾದಂಥ ವಿಷಯ ಅಂದಿದ್ದಕ್ಕೆ ಅವ್ರಿಗೆ ವಿಚಾರಣೆ ಕರೆಸಬೇಡ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಇವ್ರು ಯಾರ್ರೀ? ಇವ್ರಿಗೇನಾದರೂ ಸ್ವಲ್ಪ ಜವಾಬ್ದಾರಿ ಇದೆಯಾ? When Prime Minister is saying it's serious security breach, Home Minister is saying it's serious security breach, 141 ಜನ ಸಸ್ಪೆಂಡ್ ಆಗಿದ್ದಾರೆ. ಅವ್ರಿಗೆ ಪ್ರಶ್ನೆ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ಇವ್ರು ಯಾರು? ಇವರು ಉತ್ತರ ಕೊಡಬೇಕಲ್ಲ. ಇವರೇ ಪಾಸ್ ಕೊಟ್ಟಿದ್ರೆ ಏನು ಮಾಡ್ತೀರಾ ಇನ್ನೂ ಇಬ್ಬರಿಗೆ? ನೋಡಿ, 2 ಮನೆಯೂ ಬೆಂಕಿ ಹತ್ತಿವೆ. BJPನಲ್ಲಿ ಈಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ. ಮನೆ ಒಂದು 3 ಬಾಗಿಲಿದೆ.
ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ, ಇನ್ನೊಂದು ಯತ್ನಾಳ್ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ಅಶೋಕ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೂ ಒಂದು ಬಾಗಿಲು ವಿಜೇಂದ್ರ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ. ಎಲ್ಲಿದೆ ಸಮನ್ವಯ ಅದರಲ್ಲಿ? ಬರಗಾಲ ಡಿಸ್ಕಸ್ ಮಾಡ್ರಿಯಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ. ಹಾಂ, ಬರಗಾಲ ಡಿಸ್ಕಸ್ ಮಾಡ್ರಪ್ಪ ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ. ಇದು ಅವ್ರ ಗಾಂಭೀರ್ಯತೆ. ಒಬ್ಬರು ವಾಕೌಟ್ ಅಂತಾರೆ, ಇನ್ನೊಬ್ಬರು ಸದನದಲ್ಲಿ ಏನೋ ಬಾವಿಗೆ ಬೀಳಬೇಕು ಅಂತಾರೆ, ಇನ್ನೊಬ್ಬರು ನಾನು ವಿರೋಧ ಪಕ್ಷದ ನಾಯಕರು ಅಂತಾರೆ, ಇನ್ನೊಬ್ಬರು ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ, ಒಬ್ಬರು ನಾನು BJP ರಾಜ್ಯಾಧ್ಯಕ್ಷ ಅಂತಾರೆ, ಇದು ಕೊಪ್ಪಲ್ಲ ಅಂತ ಇನ್ನೊಬ್ರು ಅಂತಾರೆ. ಸೊ 3 ಅಲ್ಲ 100 ಬಾಗಿಲಾಗಿದೆ ಅವರು. ಟೂರ್ ಹೋಗಿಲ್ಲ ಸರ್, ಪ್ರಧಾನಮಂತ್ರಿ ಭೇಟಿ ಆಗಿಲ್ಲ. ನೋಡಿ, ಡೆಲ್ಲಿನಲ್ಲಿದ್ದಾರೆ. ಮೊದಲನೇ ಆದ್ಯತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಏನು ಈ ಭೀಕರ ಬರ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅದು ನಿನ್ನೆ ನಾವು ಕಾಲಾವಕಾಶ ಕೊಟ್ಟಿದ್ದಾರೆ. ನಮ್ಮ ವಾದವನ್ನು ನಾವು ಮಂಡಿಸಿದ್ದೀವಿ ಪ್ರಧಾನಮಂತ್ರಿಗೆ. 18,000 19,000 ಕೋಟಿ ರೂಪಾಯಿ ನಮಗೇನು ಕೇಂದ್ರ ಸರ್ಕಾರದಿಂದ ಬರಬೇಕು, ಅದು ನ್ಯಾಯಯುತವಾಗಿ ಸ್ವಲ್ಪ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಕೊಡಿ ಅಂತ. ನೋಡೋಣ ಏನಾಗುತ್ತೆ. ಅದ್ರ ಹೊರತುಪಡಿಸಿ ಇವಾಗ ಇಂಡಿಯಾ ಅಲಯನ್ಸ್ ಮೀಟಿಂಗ್ ಹೋಯಿತು, ಮತ್ತು ಯಾವಾಗಲೂ ಕೂಡ AICC ಅಧ್ಯಕ್ಷರಿಗೆ ಭೇಟಿಯಾಗುವ ಒಂದು ಟ್ರೆಡಿಷನ್ ಇದೆ, ಅದು ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಏನೇ ಅದು ಅವ್ರ ದೊಡ್ಡವ್ರು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿದ್ರೆ ಆಗುತ್ತೆ, ಅಲ್ಲೇ ತೀರ್ಮಾನ. ಅವ್ರಿಗೆ ಕೇಳಬೇಕು.